भारत देश में मोदी का हवा। करना कर्नाटक में सिद्धरामैया का हवा। इधर यशवी गांव में जयराज का हवा। ಎಲ್ಲಿ ಎಲ್ಲಿ ನನ್ನ ದೃಷ್ಟಿ ಬಿತ್ತು ಅಲ್ಲಿ ಇಬ್ಬನೇ ಹನಿ ಬೀಳುವುದು. ಎಲ್ಲಿ ಎಲ್ಲಿ ನನ್ನ ಸಾಹಸ ಕೃತ್ಯ ನಡೆಯಿತು ಅಲ್ಲಿ ಭಯದ ಕೂಗು ಕೇಳ್ತಿದೆ. ಯಾಕೆಂದರೆ ನಾನೊಬ್ಬ ಪರಮಾತ್ಮರಿದ್ದಂತೆ. ಮಂತ್ರಿನಾಗ್ಲಿ ಕಂತ್ರಿನಾಗಿರ್ಲಿ ಆ ಕೆಟ್ಟ ಕಂತ್ರಿ ನನ್ನ ಮಕ್ಕಳನ್ನು ಒಟ್ಟಿನಲ್ಲಿ ಯಾರೇ ಆಗಿರಲಿ ಅವರನ್ನು ಈ ಭೂಲೋಕದಿಂದ ಯಮಲೋಕಕ್ಕೆ ಪಾರ್ಸಲ್ ಮಾಡುವುದೇ ಈ ಜಯರಾಜನ ಸ್ಪೆಷಾಲಿಟಿ. ಇನ್ನು ಮುಂದಿನ ಕಾರ್ಯ ಆ ಬುಡಪಾಯಿ ಪ್ರಕಾಶನ ಜಮೀನನ್ನು ನನ್ನ ಕೈವಶ ಮಾಡಿಕೊಳ್ಳದೆ ನನ್ನ ಮುಖ್ಯ ಗುರಿ. ನಕ್ಷರಂತರ ಹೊಳೆಯುತ್ತಿರುವ ಆ ಪ್ರಕಾಶನ ಹೆಂಡತಿ ಆರತಿ ಗಂಡುಗರಡು ಹಾರಿ ಬಂದು ನಿನ್ನ ಶೀಲದ ಮುದ್ದಿಯನ್ನು ಕುಚ್ಚಿ ಕುಕ್ಕಿ ತಿಂದು ನಿನ್ನನ್ನು ಇಂಗತ್ತಿಂದ ಮಗನಿಂದ ಮಾಡದಿದ್ದರೆ ನನ್ನ ಹೆಸರು ಗಂಡೋಳರ ಕರ್ತರ ಮಿಂಡ ತಲೆ ಕೆಟ್ಟ ಹುಲಿ ಜಯರಾಜನ. ಈ ನಾಟಕದಲ್ಲಿ ಪ್ರಥಮ ಅಂಕ ಈಗ ಶುರುವಾಯಿತು. ಇನ್ನು ಮುಂದಿನ ಪರಿಸರ ನಡೆಯುವುದು ಕರಾಳ ರಾತ್ರ. ಚೆನ್ನಾಗಿದೆ ತಾನೇ? ತುಂಬಾ ಚೆನ್ನಾಗಿದೆ. ನಾನು ಈ ಪಾರ್ಕಿನ ಹೆಸರನ್ನ ಬಹಳ ಕೇಳಿದ್ದೆ, ನೋಡ್ಬೇಕು ಅಂತ ತುಂಬಾ ಆಸೆನೂ ಇಟ್ಕೊಂಡಿದ್ದೆ. ಆದ್ರೆ ಆ ಭಾಗ್ಯ ಈಗ ಕೂಡ ಬಂತು ಅಲ್ಲ. ಅಷ್ಟೇ ಅಲ್ಲಮ್ಮ, ಈ ಕಡೆ ಇದೇ ಸುಂದರವಾದ ಪ್ಲೇಸ್. ಇಲ್ಲಿ ಎಷ್ಟೊಂದು ಜನ ಬರ್ತಾರಂದ್ರೆ ತಮ್ಮ ಮನಸ್ಸು ಬೇಸರ ಆದಾಗ ಅದಕ್ಕೆ ಸಂತೋಷ ಸಿಗಬೇಕಾದ್ರೆ ಇಲ್ಲಿಗೆ ಬರುತ್ತಾರೆ. ಹಾ ಅಮ್ಮ ಇರ್ಲಿ, ನಂದು ಸ್ಟೇಷನ್ ಕೆಲಸವಿದೆ, ನಾನಿನ್ನು ಹೋಗಬೇಕು. ನಾನು ಸಾಯಂಕಾಲ ಬರ್ದಿದ್ದರೆ ಜೀಪು ಕಳಿಸ್ತೀನಿ. ಅಣ್ಣ, ಯಾವಾಗ್ಲೂ ಡ್ಯೂಟಿ ಡ್ಯೂಟಿ ಅಂತ ನಿನ್ನ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡ. ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಈ ಒಂದು ದಿನ ನನ್ನ ಜೊತೆ ಸಂತೋಷವಾಗಿರಬಾರ್ದೆ? ಅಮ್ಮ, ಈ ನನ್ನ ಹುಟ್ಟುಹಬ್ಬದ ಸಂತೋಷಕ್ಕಾಗಿ ಒಂದು ಇಂಪಾದ ಗೀತೆ ಹಾಡಬಾರದೆ? ಆಯ್ತು ಅಣ್ಣ, ನಿನ್ನಿಷ್ಟದಂತೆ ಆಗ್ಲಿ. ನಮ್ಮ ತವರಿನ ಸಿರಿ ಪ್ರೀತಿ, ನಮ್ಮ ಬಾಳಿನ ಸಿರಿ ಪ್ರೀತಿ, ನಮ್ಮ ತವರಿನ ಸಿರಿ ಪ್ರೀತಿ, ನಮ್ಮ ತವರಿನ ಸಿರಿ ಪ್ರೀತಿ, ನಮ್ಮ ತವರಿನ ಸಿರಿ ಪ್ರೀತಿ,
ಪ್ರೀತಿ ನಮ್ಮ ತವರಿನ ಸಿರಿ ತವರಿನ ಬಾಗಿನ ನವನೋಟಿಗೆ ಸರಿ ತವರಿನ ಬಾಗಿನ ನವನೋಟಿಗೆ ಸರಿ ತಂಗಿ ನಮ್ಮ ಬಾಳಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಬಾಳಿನ ಸಿರಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಬಾಳಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ವಾವ್, ಬ್ಯೂಟಿಫುಲ್ ಪಾರ್ಕ್. ಈ ಪಾರ್ಕ್ ನೋಡ್ತಾ ಇದ್ರೆ ಎರಡು ಕಣ್ಣುಗಳೇ ಸಾಲದು. ಆದ್ರೆ ಈ ಪಾರ್ಕ್ನಲ್ಲಿ ಪ್ರೇಮಿಗಳಿದ್ದಾರೆ. ನಾನಿಲ್ಲಿ ಒಂಟಿಯಾಗಿ ಇರಬಾರ್ದು. ನಮ್ಮ ಚಂದ್ರಗಡ ಬಸಪ್ಪ ನಾಯಕ್ ಕಂಪನಿ ಮಾಲಕರಿಗೆ 1,100 ರೂಪಾಯಿ ಕೊಟ್ಟಿರ್ತಾರೆ. ಅದ್ರ ರೀತಿ ಭೀಮರಾಯಿ ಪಾಣ್ಯಗಳವರು 500 ರೂಪಾಯಿ ಕೊಟ್ಟಿರ್ತಾರೆ. ಏಯ್ ನಿಲ್ಲು, ಏಯ್, ಏನಂದೆ? ನಿಲ್ಲು ಅಂದೆ. ಯಾಕೆ? ಯಾಕೆ ಯಾಕೆ ಎಂದು ಕೇಳಿದರೆ ಏನೆಂದು ಹೇಳಲಿ? ಕಟಕನ ಮುಂದೆ ಕುರಿಮರಿ ನನ್ನೇಕೆ ತಡೆದು ಎಂದು ಕೇಳಿದರೆ ಆ ಕಟಕ ಅದಕ್ಕೆ ಉತ್ತರ ಕೊಡಬಲ್ಲನೆ? ಇಂಥ ಪಾರ್ಕಿನಲ್ಲಿ ನಿನ್ನಂತ ಬ್ಯೂಟಿಫುಲ್ ಹುಡುಗಿ ಬರುವಾಗ ನನ್ನಂತ ಯಂಗ್ ಮ್ಯಾನ್ ತಡೆಯುವುದು ತಪ್ಪೆ? ಏಯ್, ಯಾರೋ ನೀನು? ಸರಿಯಾಗಿ ತಿಳಿದು ಮಾತನಾಡು. ನಾನ್ ಯಾರು ಗೊತ್ತಾ? ಏಯ್, ನೀನಾರಾದ್ರೆ ನನಗೇನು? ಬಾಯ್ ಮುಚ್ಚೋ ನಾಯಿ. ನಾನು ಇನ್ಸ್ಪೆಕ್ಟರ್ ಕಿರಣ್ ಕುಮಾರನ ತಂಗಿ ಕೀರ್ತಿ. ಮರ್ಯಾದೆಯಿಂದ ಹೊರಟು ಹೋಗು. ಏನಂದೆ? ಹೊರಟು ಹೋಗು.
ಬಿಟ್ಟು ಹೋಗಲು ಬಂದಿಲ್ಲ ಕೀರ್ತಿ. ಕಿರಣನಂತೆ ಹೊಳೆಯುತ್ತಿರುವ ಈ ನಿನ್ನ ಸೌಂದರ್ಯ, ಯೌವನದ ಹರೆ ಹೊತ್ತುಕೊಂಡ ನಿನ್ನಂತವಳು ನನ್ನ ಪ್ರೇಸಿ ಮಾಡಿ ಬಂದ ಅಂದ ಈ ಕಾಮರಾಜನಿಗೆ ಹೊರಟು ಹೋಗು ಎಂಬ ಮಾತಕ್ಕೆ ಚಿನ್ನ. ಏನಂತೀಯೋ ಮೂರ್ಖ? ಮೂರ್ಖ ನಾನಲ್ಲ ಕೀರ್ತಿ. ಕಾಮು ಎಂಬ ಕಾರ್ಯದಲ್ಲಿ ಕಳಿಸ ಹೊತ್ತ ಗಂಡ ಗರುಡನಂದರೂ ತಪ್ಪೇನಿಲ್ಲ. ಆದರೆ ಹಿಡಿದ ಹಠ ಬಿಡುವ ಗಂಡು ನಾನಲ್ಲ. ಏನಂತೆ? ನಾಚಿಕೆ ಇಲ್ಲದ ಹಂದಿ, ಹೊಲಸು ಹೇಸಿಗೆ ತಿಂದು ಬೊಗಳ ಬೇಡವೋ ಹುಚ್ಚ? ಹೇಸಿಗೆ ತಿನ್ನುವ ಹಂದಿ ನಾನಲ್ಲ ಕೀರ್ತಿ. ಇದು ಬಯಸಿದ್ದನ್ನು ಹರಿದು ತಿನ್ನುವ ರಣಹತ್ತು. ಕೀರ್ತಿ, ಮರ್ಯಾದಿಂದ ಹೇಳ್ತೀನಿ, ನನ್ನ ಸಂಘ ಮಾಡಿ ನನಗೆ ಸುಖ ಕೊಟ್ರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ತನುವೆಂಬ ಬೆನ್ನಿಯಲ್ಲಿ ಪ್ರಕಾಶವೆಂಬ ಬೆಂಕಿ ಹಚ್ಚಿಸಿ ನಿನ್ನ ಬಾಳನ್ನ ಬರಡು ಮಾಡುವ ಜಾಲಿ ಆಗಬೇಕಾಗುತ್ತದೆ ಕೀರ್ತಿ. ಬಾ ಕೀರ್ತಿ. ಲೋ ಪಾಪಿ, ನಿನ್ನಂತ ಕಾಮದ ಹಂದಿ ಜ್ವಾಲಿಯಾಗಬಹುದೇ? ಲೇ ಹಂದಿ, ನನ್ನನ್ನು ಮುಟ್ಟಲು ಬಂದ್ರೆ ಈ ಪಾರ್ಕ್ ನಲ್ಲಿರೋ ಪ್ರತಿಯೊಂದು ಹೆಣ್ಣು ಹೊಚ್ಚು ನಾಯಿಗೆ ಹೊಡೆದಂತೆ ಹೊಡಿತಾರೆ. ಹುಷಾರ್! ಹುಷಾರ್. ಲೇ, ನನಗೆ ಹುಷಾರ್ ಹೇಳುವ ಹುಚ್ಚು ಹೆಣ್ಣೆ. ಈ ಪಾರ್ಕಿನಲ್ಲಿರುವ ಪ್ರತಿಯೊಂದು ಹೆಣ್ಣಿನ ಚರಿತ್ರೆ ಹೇಳ್ತೀನಿ ಕೇಳು. ಸ್ಪೆಷಲ್ ಕ್ಲಾಸ್ ಇದೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿ ಪಾರ್ಕಿಗೆ ಬಂದು ಪ್ರೀತಿಯ ನೆಪದಲ್ಲಿ ತೀಟ ತೀರಿಸಿಕೊಳ್ಳುವ ಹಾದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸುಂದರವಾದ ಪಾರ್ಕಿನಲ್ಲಿ. ದೇವರ ಗುಡಿಗೆ ಹೋಗಿ ಬರ್ತೀನೆಂದೇ ಹೇಳಿ ತಾಮೆಚ್ಚಿದ ಹುಡುಗನೊಂದಿಗೆ ಪಾರ್ಕಿಗೆ ಬಂದು ಸರಸವಾಡುವ ಬಿರುಸದ ಹೆಣ್ಣುಗಳೆಷ್ಟಿಲ್ಲ ಇದೇ ನಿನ್ನ ಸುಂದರವಾದ ಪಾರ್ಕ್. ಈ ಪ್ರೇಮ ಲೋಕದಲ್ಲಿ ಪೇಟೆಗೆ ಹೋಗುತ್ತೇನೆಂದು ಫ್ಯಾಷನ್ ಮಾಡುತ್ತಾ ಪಾರ್ಕಿಗೆ ಬಂದು ಸರಸವಾಡುವ ಬಿರುಸದ ಹೆಣ್ಣುಗಳೆಷ್ಟಿಲ್ಲ ಇದೇ ನಿನ್ನ ಸುಂದರವಾದ ಸಮಾಜದಲ್ಲಿ. ಕಾಲೇಜಿಗೆ ಚಕ್ಕರ್ ಹೊಡೆದು ಕಣ್ಣ ಹುಡುಗನೊಂದಿಗೆ ಕಾಮಕೀಡೆ ಆಡಿ ಪಾಪದ ಪಿಂಡ ಹೊತ್ತ ಹಾದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಪಾರ್ಕಿನಲ್ಲಿ. ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಈ ಪಾರ್ಕಿನಲ್ಲಿರುವ ಪ್ರತಿಯೊಂದು ಹೆಣ್ಣಿನ ಚರಿತ್ರೆ. ಸಾಕ? ಇನ್ನು ಹೇಳ್ಬೇಕಾ? ಲೋ ಮುಟ್ಟಾಳ, ಪ್ರೇಮಿಗಳು, ಈ ಪಾರ್ಕ್ ನಲ್ಲಿರೋ ಪ್ರೇಮಿಗಳ ಬಗ್ಗೆ ನಿನಗೇನೋ ಗೊತ್ತು? ಪ್ರೀತಿಯ ನೆನಪಿಗಾಗಿ ತಾಜ್ ಮಹಲ್ ಅನ್ನೇ ಕಟ್ಟಿಸಿದ್ರು ಶಹಜಾನ್. ಪ್ರೀತಿಗಾಗಿ ಪ್ರಾಣ ಬಿಟ್ಟ ಲೈಲಾ ಮಜ್ನು, ಸಲೀಂ ಮನೋಹರ್ ಅವರ ಕಥೆ ಗೊತ್ತಿಲ್ವೇನೋ ಕಾಮುಕ? ಕೀರ್ತಿ, ಹೆಚ್ಚು ನಾಯಂತೆ ಹೆಚ್ಚಿಗೆ ಮಾತನಾಡಬೇಡ. ಸುಮ್ಮನೆ ನನ್ನ ಸಮಯವನ್ನು ಹಾಳು ಮಾಡಬೇಡ. ಬರಲೇ ಭಂಡ ಧೈರ್ಯದ ಭಾಮಿನಿ, ಬಂದು ಬೀಳುವ ಈ ವಿರಾಟನ ಬಹುಬಂಧನದಲ್ಲಿ. ಕೋಡೋ, ನಿನ್ನ ಕಾಮದ ಕೈಯಿಂದ ನನ್ನ ದೇಹವನ್ನ ಮುಟ್ಟಿದ್ರೆ ನನ್ನ ಕಾಲುಗಳ ಎಕ್ಕಡ ಕೈಗೆ ಬಂದು ನಿನ್ನ ಕೆನ್ನೆಗೆ ಕಾಣಿಕೆಯನ್ನಾಗಿ ಕೊಡಬೇಕಾಗತ್ತೆ. ಬಲು ಎಚ್ಚರ ಎಚ್ಚರ. ಏ, ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ. ಇದುವರೆಗೆ ಈ ವಿಷಕಾರಿ ವಿರಾಟನ ಮುಂದೆ ಇಂಥ ಹೆಣ್ಣುಗಳೇ ಇಲ್ಲ. ಅಂತದ್ರಲ್ಲಿ ನೀನು ನನ್ನ ಕಣ್ಣಿಗೆ ಎಕ್ಕಡದ ಕಾಣಿಕೆಯಾಗಿ ಕೊಡುವೆಯಾ? ಬಾರಲೆ ಬಾರಲೆ ಬಂಡ ಧೈರ್ಯದ ಭಾಮಿನಿ. ಒಲಿದರೆ ನಾರಿ, ಒಲಿಯ ಕಿತ್ತರೆ ಹೆಮ್ಮಾರಿ. ನಿನಗೆ ಗೊತ್ತು ತಾನೆ, ಒಂದು ಹೆಣ್ಣಿನ ಮುಂದೆ ನಿಂತು ಗಂಡಸ್ತನ ಪೌರುಷದ ಮಾತುಗಳನ್ನು ನೋಡಿದ್ರೆ ನೀನು ಗಂಡು ಅಂತ ತಿಳಿದಿರುವೇನೋ ಷಂಡ. ಚಂಡ ಚಂಡ ಎಂದು ಕರೆದಿಯ ಹುಚ್ಚು ರಂಡೆ. ಹಾಗಾದರೆ ನನ್ನ ಗಂಡು ಸ್ಥಳವನ್ನು ತೋರಿಸೇ ಬಿಡ್ತೇನೆ. ನಾನೆಲ್ಲ ಬಿಡಲಾರೆ
ಚಂಡ ಎಂದು ಕರೆದಳು. ಅದಕ್ಕೆ ನನ್ನ ಗಂಡಸ್ತನವನ್ನು ತೋರಿಸೇ ಬಿಟ್ಟೆ. ಲೋ ಪಾಪಿ, ಕೊನೆಗೂ ನಿನ್ನ ಕಾಮದ ಜ್ವಾಲೆಯಿಂದ ನನ್ನ ದೇಹಕ್ಕೆ ಬೆಂಕಿ ಹಚ್ಚಿ ಸುಟ್ಟಿಯಲ್ಲ. ಇದರ ಪ್ರತಿಫಲವಾಗಿ ನಿನ್ನ ಕಾಮದ ದೇಹಕ್ಕೆ ಬೆಂಕಿ ಹಚ್ಚಿ ಸುಟ್ಟಾಗ್ಲೇ ನನ್ನ ಸೇಡಿನ ಜ್ವಾಲೆ ನನ್ನದು. ಸೇಡಿನ ಜ್ವಾಲೆ. ಕೀರ್ತಿ, ಕಣ್ಣಿಟ್ಟ ಹುಡುಗಿಯರ ರುಚಿ ಉಂಡ ಮೇಲೆ ಹಾಗೆ ಬಿಡಲು ನನ್ನನ್ನು ಹುಚ್ಚಿನೆಂದು ತಿಳಿದಿರುವಿಯಾ? ನಾನು ನಿನ್ನ ಜೀವಂತವಾಗಿ ಉಳಿಸಿದರೆ ತಾಳಿ ನೀನು ನನ್ನ ದೇಹಕ್ಕೆ ಬೆಂಕಿ ಹಚ್ಚುವುದು. ಕೀರ್ತಿ, ಈ ನಾಟಕದ ಕವಿಗಳು ನಿನ್ನ ಹಣೆ ಬರ ಇಷ್ಟೇ ಬರೆದಿದ್ದಾರೆ. ಈ ಭೂಮಿ ಮೇಲಿನ ಋಣ